ನಮಸ್ಕಾರ ನ್ಯೂಸ್ ಅಟ್ 11 AM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು, ಮೂರನೇ ಅಲೆ ಆತಂಕ, ಓಮಿಕ್ರಾನ್ನ ಭಯ ಇದೆಲ್ಲವೂ ಕೂಡ ಮನೆ ಮಾಡಿರುವಂಥದ್ದು. ವಿದೇಶದಿಂದ ಬರುವಂತ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ಇಡಲಾಗಿದೆ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ. ಹಾಗೆ ನಮ್ಮ ರಾಜ್ಯದ ಪ್ರಮುಖ ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿರುವ ತಪಾಸಣೆಯ ತೀವ್ರ ನಿಗಾವನ್ನು ವಹಿಸಲಾಗ್ತಾ ಇರುವಂತದ್ದು. ಒಟ್ಟು 6 ಹಂತಗಳಲ್ಲಿ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. KIAL ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಅಲ್ಲಿ ಯಾವ್ಯಾವ ರೀತಿಯಾಗಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ, 6 ಹಂತಗಳಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡಲಾಗ್ತಾ ಇದೆ ವಿದೇಶಿಗರು ಬರುವಂತ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಇಡೀ ದೇಶಾದ್ಯಂತ ಒಮಿಕ್ರಾನ್ ಭೀತಿ ಹೆಚ್ಚಾಗಿದೆ. ಇದರ ನಡುವೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲೂ ಕೂಡ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾಕಂದ್ರೆ ವಿದೇಶಗಳಿಂದ ಬರುವವರು ಎಲ್ಲರೂ ಕೂಡ RT-PCR ಟೆಸ್ಟ್ ಅನ್ನು ಮಾಡಿ ಅವರೆಲ್ಲ ಕೂಡ ತಪಾಸಣೆಯನ್ನು ಮಾಡಿ ಸ್ವ್ಯಾಬ್ ಟೆಸ್ಟ್ ಅನ್ನು ಮಾಡಿ ಎಲ್ಲ ಕೂಡ ಒಂದು ವೇಳೆ ಆ ಥರ ಏನಾದರೂ ಪಾಸಿಟಿವ್ ಕೇಸಸ್ ಬಂದರೆ ಅಂಥವ್ರನ್ನ ಕ್ವಾರಂಟೈನ್ ಮಾಡುವ ಕೆಲಸ ಮಾಡಲಾಗ್ತದೆ. ಜೊತೆಗೆ ಒಮಿಕ್ರಾನ್ ಟೆಸ್ಟಸ್ ಕೂಡ ಮಾಡಲಾಗ್ತಿರುವಂಥದ್ದು. ಇವತ್ತು ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಳಭಾಗದಲ್ಲಿದ್ದೇವೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಯಾವ ರೀತಿ ಇಲ್ಲಿ ತಪಾಸಣೆ ಮಾಡಲಾಗ್ತಾ ಇದೆ, ಸಿಸ್ಟಮ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಇದ್ದೇನೆ. ಸದ್ಯ ಇದು ಏರ್ಪೋರ್ಟ್ ಫ್ಲೈಟ್ ಬಂದಂಥ ಸಂದರ್ಭದಲ್ಲಿ ಇಲ್ಲಿಂದ ಎಕ್ಸಿಟ್ ಆಗುವಂಥದ್ದು. ಎಲ್ಲ ಕೂಡ ಪ್ಯಾಸೆಂಜರ್ಸ್ ಬರುವಂಥವ್ರು ಏನಿದ್ದಾರೆ ಅವರು ಇಲ್ಲಿ ಇದರ ಮೂಲಕವಾಗಿ ಒಳಗಡೆ ಬರಬೇಕಾಗುತ್ತೆ. ಅನಂತರ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಪ್ಯಾಸೆಂಜರ್ಸ್ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಒಳಗಡೆ ಕುತ್ಕೊಳ್ಳುವಂಥದ್ದು. ಹೀಗಾಗಿ ಸಪ್ರೇಟ್ ಆಗಿ ಅವರನ್ನು ಕುಳಿಸಿ ಅನಂತರ ಅವರಿಗೆ ಸ್ವ್ಯಾಬ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ. ಯಾಕಂದ್ರೆ ಅವರಿಗೆ ಎಲ್ಲಿ ಅವರು ಯಾವ ರೀತಿ RT-PCR ಟೆಸ್ಟ್ ಸ್ವ್ಯಾಬ್ ಟೆಸ್ಟ್ ಮಾಡಬೇಕಾಗುತ್ತೆ ಅಂತವರನ್ನ ಕೇಳಿ ಆನಂತರ ಟೆಸ್ಟ್ ಅನ್ನು ಮಾಡ್ತಾರೆ. ಇದು ಪ್ರತ್ಯೇಕವಾದಂತಹ ಜಾಗ. ಬಂದಂತಹ ಸಂದರ್ಭದಲ್ಲಿ 3 ಹಂತದಲ್ಲಿ ತಪಾಸಣೆಯನ್ನ ಇರುತ್ತೆ. ಈ 3 ಹಂತದಲ್ಲಿ ತಪಾಸಣೆ ಮುಗಿದಂತ ಬಳಿಕ ಅವರನ್ನ ಮುಂದೆ ಮತ್ತೊಂದು ಬ್ಯಾಚ್ಗೆ ಕಳಿಸೋಕೆ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರುವಂಥದ್ದು. ಇದು ಒಳಗಿನ ದೃಶ್ಯ ನೋಡ್ಬೋದು. ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಳಭಾಗದಲ್ಲಿ ಇರುವಂಥದ್ದು. ಸದ್ಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಳಭಾಗದಲ್ಲಿ ಓಮಿಕ್ರಾನ್ನ ಭೀತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಓಮಿಕ್ರಾನ್ನ ಭೀತಿ ಹಿನ್ನೆಲೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮೊದಲನೇದಾಗಿ ನಾವೀಗ ಪ್ಯಾಸೆಂಜರ್ಸ್ ಬರುವಂತಹ ಗೇಟಲ್ಲಿ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಮತ್ತು ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಯಾವ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರು ಅಂತ ಅದರ ಮುಂದಿನ ಭಾಗವಾಗಿ ಪ್ಯಾಸೆಂಜರ್ಸ್ನೆಲ್ಲ ಕುಳಿಸಿ ಅಲ್ಲಿ ಸ್ವ್ಯಾಬ್ ಟೆಸ್ಟ್ ಮಾಡೋದಕ್ಕೆ ಎಲ್ಲ ಕೂಡ ಪ್ರಿಪರೇಷನ್ ಮಾಡ್ಕೊಂಡಿರುವಂಥದ್ದು. ಇದು 2ನೇ ಹಂತದಲ್ಲಿ ನೀವು ನೋಡ್ಬೋದು. ಎಲ್ಲ ಕೂಡ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಚೇರ್ಸ್ ಅನ್ನು ಹಾಕಿದ್ದಾರೆ. ಇಲ್ಲಿ ಏನಂದರೆ ಅವ್ರಿಗೆ RT-PCR ಟೆಸ್ಟ್ ಮಾಡಬೇಕಾ, ರ್ಯಾಂಡಮ್ ಟೆಸ್ಟ್ ಮಾಡಬೇಕಾ, ಮತ್ತು ಲ್ಯಾಬ್ಗೆ ಯಾವ ರೀತಿ ಕಳಿಸುವಂಥದ್ದು ಮತ್ತು ಅದರ ಅಮೌಂಟ್ ಹೇಗೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಪ್ರತಿಯೊಂದು ಅವರ ಮೆಸೇಜ್ಗಳನ್ನ ಕೂಡ ಅವರ ರಿಪೋರ್ಟ್ ನೋಡ್ಬೋದು. ಎಲ್ಲ ಕೂಡ ಅವರ ರಿಪೋರ್ಟ್ಗಳನ್ನ ಕೊಡ್ತಾ ಇರ್ತಾರೆ. ಅದನ್ನು ತೆಗೆದುಕೊಂಡು ಅವರು RT-PCR ಟೆಸ್ಟ್ಗೆ ಹೋಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ಲ್ಯಾಬ್ ಟೆಸ್ಟ್ಗೆಲ್ಲ ಒಂದು ನೋಂದಣಿ ಮಾಡೋದಕ್ಕೆ ಅವರಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋಕೆ ಇಲ್ಲೇ ಅವರಿಗೆ ಒಂದು ಮಾಹಿತಿಯನ್ನ ಕೊಡಲಾಗ್ತಾ ಇರ್ತದೆ. ಅಲ್ಲೊಂದು ಸಿಸ್ಟಮ್ ಇದೆ. ಸಿಸ್ಟಮ್ ಅಲ್ಲಿ ಲ್ಯಾಬ್ಗೆ ಅವರಿಗೆ ಎಲ್ಲ ಕೂಡ ನೋಂದಣಿ ಮಾಡ್ಕೊಳ್ಳೋಕೆ ಎಲ್ಲ ಕೂಡ ಇಲ್ಲಿ ವ್ಯವಸ್ಥೆ ಇರುವಂಥದ್ದು. ಪ್ರತ್ಯೇಕವಾಗಿ ಇದು 2ನೇ ಹಂತದಲ್ಲಿ ಇರುವಂಥದ್ದು. ಇದು 2ನೇ ಹಂತದಲ್ಲಿ. ಮುಂದೆ 3ನೇ ಹಂತದಲ್ಲಿ ಯಾವ ರೀತಿ ಟೆಸ್ಟ್ ಇರುತ್ತೆ ಮತ್ತೆ ಅಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿಸೋದಕ್ಕೆ ಮತ್ತೆ RT-PCR ಟೆಸ್ಟ್ಗೆ ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೇಗಿರುತ್ತೆ ನೋಡೋಣ ಬನ್ನಿ. 2ನೇ ಹಂತದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿದ್ವಿ. ಜೊತೆಗೆ 3ನೇ ಹಂತದಲ್ಲಿ ನಾವಿದ್ದೇವೆ. ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಳಗಡೆ ಐರಿಸ್ ದೇಶದಿಂದ ಬಂದಂಥವ್ರಿಗೆ ಯಾವ ರೀತಿ ಟೆಸ್ಟ್ ಮಾಡಲಾಗುತ್ತೆ, ಜೊತೆಗೆ ರಿಪೋರ್ಟ್ ಯಾವ ರೀತಿ ಬರುತ್ತೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಲ್ಲಿ ಪೇಮೆಂಟ್ ಮಾಡುವಂಥ ಸಿಸ್ಟಮ್ ಇದು. ಯಾಕಂದರೆ 2ನೇ ಹಂತದಲ್ಲಿ ಬಂದಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅವ್ರಿಗೆ RT-PCR ಟೆಸ್ಟ್ ಬೇಕಾ ಅಥವಾ ರ್ಯಾಪಿಡ್ ಟೆಸ್ಟ್ ಬೇಕಾ ಅನ್ನೋದ್ರ ಬಗ್ಗೆ ಅಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ಆನ್ಲೈನಲ್ಲಿ ಅಮೌಂಟ್ ಪೇ ಆಗಿದ್ರು ಕೂಡ ಇಲ್ಲಿ ಸಿಸ್ಟಮಲ್ಲಿ ಅವರು ಕೂಡ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ರಿಪೋರ್ಟನ್ನು ತೆಗೆದುಕೊಂಡು ಅಂದರೆ ಪೇಮೆಂಟ್ ಆದಮೇಲೆ ಅವರು ಸ್ವ್ಯಾಬ್ ಟೆಸ್ಟ್ ಮಾಡೋದಕ್ಕೆ ಅವರೆಲ್ಲ ಕೂಡ ವಸ್ತುಗಳನ್ನು ಕೊಡ್ತಾರೆ. ಅಂದರೆ ಮೆಡಿಕಲ್ ಕಿಟ್ಟನ್ನು ಕೊಡ್ತಾರೆ. ಆ ಕಿಟ್ಟನ್ನು ತೆಗೆದುಕೊಂಡು ಲ್ಯಾಬ್ಗೆ ಹೋಗಬೇಕು. ಲ್ಯಾಬಲ್ಲಿ ಅವರು ಸ್ವ್ಯಾಬ್ ಟೆಸ್ಟ್ ಆದಂಥ ಬಳಿಕ ರ್ಯಾಪಿಡ್ ಟೆಸ್ಟ್ ಆದರೆ 40 ನಿಮಿಷದಲ್ಲಿ ಬರುತ್ತೆ. ಒಂದು ವೇಳೆ RT-PCR ಟೆಸ್ಟ್ ಆದರೆ 3 ಗಂಟೆ 4 ಗಂಟೆಗಳ ಕಾಲ ಅವಕಾಶ ಬೇಕಾಗುತ್ತೆ. ಹೀಗಾಗಿ ಅವರಿಗೆ ಒಂದು ರಿಪೋರ್ಟ್ ಬರುವವರೆಗೂ ಕೂಡ ಒಳಗಡೆ ಎಲ್ಲ ಕೂಡ ಕಾಯಬೇಕಾಗುತ್ತೆ. ಅವು ಕಾಯೋಕ್ಕೋಸ್ಕರ ಅವರಿಗೆಲ್ಲ ಏನು ಬೇಕು ವ್ಯವಸ್ಥೆಯನ್ನು ಇಲ್ಲಿ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎಲ್ಲ ಕೂಡ ಅವರು ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಪೇಮೆಂಟ್ ಮಾಡುವಂತಹ ಸಿಸ್ಟಮ್, ಆನ್ಲೈನ್ ಪೇಮೆಂಟ್ ಮಾಡುವಂತಹ ಸಿಸ್ಟಮ್, ಇಲ್ಲಿ ಜೊತೆಗೆ ಕ್ಯಾಶ್ ಕೂಡ ಇರುತ್ತೆ. ಹೀಗಾಗಿ ಈ ಒಂದು ಸಿಸ್ಟಮನ್ನು ನೋಡ್ಬೋದು. ಅವರು RT-PCR ಆ್ಯಂಡ್ ರ್ಯಾಪಿಡ್ ಟೆಸ್ಟ್ ಮಾಡೋಕ್ಕೆ ಎಲ್ಲ ಒಂದು ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಿಟ್ಟನ್ನು
ಕೊಡ್ತಾರೆ. ಹೈ ರಿಸ್ಕ್ ದೇಶಗಳಿಂದ ಯಾರು ಬರ್ತಾರೆ ಅಂಥವ್ರ ಮೇಲೆ ಹೆಚ್ಚಿನ ನಿಗಾ ವಹಿಸಿ ಅಂಥವ್ರಿಗೆ RT-PCR ಟೆಸ್ಟ್ ಆಗಿರ್ಬೋದು, ಜೊತೆಗೆ ಒಮಿಕ್ರಾನ್ ಸಂಬಂಧಪಟ್ಟಂತಹ ಟೆಸ್ಟ್ ಅಂದರೆ ಸೌತ್ ಆಫ್ರಿಕಾದಿಂದ ಬಂದವರಿಗೆ ಕಡ್ಡಾಯವಾಗಿ ಆ ಒಂದು ಟೆಸ್ಟ್ಗಳನ್ನು ಮಾಡೋಕ್ಕೆಲ್ಲ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ಲ್ಯಾಬ್ ಅಲ್ಲಿ ಒಂದು ವ್ಯವಸ್ಥೆ ಏನಿದೆ, ಅಲ್ಲಿ ಪ್ರಿಪ್ರೇಷನ್ಸ್ ಹೇಗಿದೆ, ಮತ್ತು ಆ ಅಮೌಂಟ್ ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಇಲ್ಲಿ ನೋಡ್ಬೋದು ಲ್ಯಾಬ್ ಒಂದು ವ್ಯವಸ್ಥೆ ಮಾಡುವಂಥದ್ದು, ಲ್ಯಾಬಲ್ಲಿ ಯಾವ ರೀತಿ ಇರುತ್ತೆ ಅಂತ. ಅಂದರೆ ಅವರು ಅಲ್ಲಿ ಅಮೌಂಟನ್ನು, ಅಂದರೆ ರ್ಯಾಪಿಡ್ ಟೆಸ್ಟ್ಗೆ ಮತ್ತು RT-PCR ಟೆಸ್ಟ್ಗೆ ಅಮೌಂಟನ್ನು ಪೇ ಮಾಡಿ ಅವರು ಕಿಟ್, ಮೆಡಿಕಲ್ ಕಿಟ್ ತಂದ ಬಳಿಕ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಿಸ್ಟಮ್ ಇದೆ ಇಲ್ಲಿ ಏರ್ಪೋರ್ಟ್ನ ಒಳಗಡೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಡ್ಕೊಳ್ಳುವಂಥದ್ದು, ಟೆಸ್ಟ್ ಮಾಡಿಸುವಂಥದ್ದು ಎಲ್ಲ ಕೂಡ ಇರುವಂಥದ್ದು. ಇಲ್ಲಿ ನೋಡಿ ಅವರು ಕಿಟ್ಟನ್ನು ಹಾಕ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅವರು ಸ್ವ್ಯಾಬ್ ಟೆಸ್ಟನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಇವರು RT-PCR ಟೆಸ್ಟನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಆ ರ್ಯಾಪಿಡ್ ಟೆಸ್ಟ್ಗೆ 3,000 ಅಮೌಂಟು ಮತ್ತು RT-PCRಗೆ 500 ಅಮೌಂಟ್ ಇರೋದು. ಹೀಗಾಗಿ ಅವ್ರು ಪೇ ಮಾಡಿ ಬಂದಾದ ಬಳಿಕ ಈ ಲ್ಯಾಬಲ್ಲಿ ಅವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಟೆಸ್ಟನ್ನು ಮಾಡಿಸ್ಕೊಂಡು ಅನಂತರ ಕೆಳಗಡೆ ಹೋಗಬೇಕಾಗುತ್ತೆ. ಲ್ಯಾಬ್ ಹತ್ರ ಹೋದ ನಂತರ ವೆಯ್ಟ್ ಮಾಡಿದ ನಂತರ ಅವರಿಗೆ ಆ ಒಂದು ರಿಪೋರ್ಟ್ ಬಂದಮೇಲೆ ಅವರನ್ನು ಹೊರಗಡೆ ಕಳಿಸೋ. ಒಂದು ವೇಳೆ ಏನಾದರೂ ಅವರಿಗೆ ಪಾಸಿಟಿವ್ ಬಂದರೆ ಅಂಥವ್ರನ್ನ ಇಮಿಡಿಯೇಟ್ಲಿ ಸರ್ಕಾರದಿಂದ ಏನು ಒಂದು ಜಿಲ್ಲಾ ಅದೇ ಒಂದು ಸಿಬ್ಬಂದಿ, ಆರೋಗ್ಯ ಸಿಬ್ಬಂದಿ ಅಂತ ಅವರನ್ನು ಕ್ವಾರಂಟೈನ್ ಮಾಡೋ ಕೆಲಸ ಕೂಡ ಅವರೊಂದು ನಿಯೋಜನೆ ಮಾಡಿಕೊಂಡಿರೋದು. ಒಟ್ಟಾರೆಯಾಗಿ ಸುಮಾರು 4-5 ಹಂತಗಳಲ್ಲಿ ಅಧಿಕಾರಿಗಳ ವರ್ಗ ಅವರನ್ನು ಟೆಸ್ಟ್ ಮಾಡಿಸ್ಕೊಂಡು ಅವರನ್ನು ಯಾವುದೇ ರೀತಿ ಸಮಸ್ಯೆಗಳಾದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನು ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಏರ್ಪೋರ್ಟ್ನಲ್ಲಿ ಕೋವಿಡ್ ಟೆಸ್ಟ್ಗೆ 500 ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ ಏರಿಕೆ ಬಗ್ಗೆ ಸಿಎಂ ಬೊಮ್ಮಾಯಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಟೆಕ್ನಾಲಜಿಯಿಂದಾಗಿ ದರ ಏರಿಕೆ ಆಗಿದೆ ಅಂತ ಅವರು ಹೇಳಿರುವಂಥದ್ದು. ತಮಿಳುನಾಡಿನಲ್ಲಿ ನಮಗಿಂತಲೂ ಕೂಡ ಜಾಸ್ತಿ ಇದೆ ಇದರ ರೇಟು, ನಮ್ಮಲ್ಲೇ ಕೋವಿಡ್ ಟೆಸ್ಟ್ ದರ ಕಡಿಮೆ ಇರುವಂಥದ್ದು. ದುಬಾರಿ ದರಕ್ಕೆ ಸಿಎಂ ಬೊಮ್ಮಾಯಿ ಅವರು ಸಮರ್ಥನೆ ಮಾಡಿಕೊಂಡ್ರು. ಏರ್ಪೋರ್ಟಲ್ಲಿ ಟೆಸ್ಟಿಗೆ 3,000-3,500 ರೂಪಾಯಿ ಹಣ ತಗೊಳ್ತಾ ಇದ್ದಾರೆ. ಇದು ಅದ್ರ ಮೂಲಕ ಸರ್ಕಾರ ವಸೂಲಿ ಮಾಡ್ತಾ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡಿದ್ದಾರೆ. 1,500 ಕೊಟ್ಟರೆ ಹೌದ್ರಿ, ಟೆಕ್ನಾಲಜಿ ಹಂಗಿದೆ. ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. 500 ರೂಪಾಯಿಗೂ ಟೆಸ್ಟ್ ಆಗುತ್ತೆ. ಆಮೇಲೆ ಅದು ಕ್ವಿಕ್ ಟೆಸ್ಟ್ ಆಗೋದಕ್ಕೆ ಅದು ಸ್ಪೆಷಲ್ ಇಕ್ವಿಪ್ಮೆಂಟು, ಸ್ಪೆಷಲ್ ಇದು ಇದೆ, ಅದರಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಅದು ಎಲ್ಲ ಕಡೆ ನಮ್ಮದಿನ ಕಮ್ಮಿ ಇದೆ. ತಮಿಳ್ನಾಡು ಅದರಲ್ಲೆಲ್ಲ ಜಾಸ್ತಿ ಇದೆ, ನಮ್ಗಿಂತ ಜಾಸ್ತಿ ಇದೆ. ಆದ್ದರಿಂದ ಇಟ್ಸ್ ಎ ಟೆಕ್ನಾಲಜಿ ಓರಿಯೆಂಟೆಡ್, ಅದರಲ್ಲೇನು ಪ್ರಶ್ನೆ ಇಲ್ಲ.